ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 144 ಇದರಿಂದ ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಈ ಕೀರ್ತನೆಯನ್ನು ಕೂಡ ದಾವಿದನೇ ಬರೆದದ್ದು ಮತ್ತು ಈ ಕೀರ್ತನೆ ಧರ್ಮೋಪದೇಶ ಕಾಂಡ ದ ಬುಕ್ ಆಫ್ ಡ್ಯೂಟ್ರಾನಮಿ ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 26ರಿಂದ ಇರುವಂಥ ವಾಕ್ಯಕ್ಕೆ ಹೋಲುವಂಥದ್ದಾಗಿದೆ. 26ರಿಂದ 29 ವಚನಗಳವರೆಗೆ ಧರ್ಮೋಪದೇಶ ಕಾಂಡ ಬುಕ್ ಆಫ್ ಡ್ಯೂಟ್ರಾನಮಿ ಚಾಪ್ಟರ್ 33 ವರ್ಸಸ್ 26 ಆನ್ವರ್ಡ್ಸ್. ಯಶೂರನೇ, ಇದು ಯಾಕೋಬನಿಗೆ ಇನ್ನೊಂದು ಹೆಸರು. ಯಾಕೋಬನಿಗೆ ಮೊದಲು ಒಂದು ಹೆಸರು, ಒರಿಜಿನಲ್ ಹೆಸರು, ಆನಂತರ ಇಸ್ರಾಯೇಲ್ ಅನ್ನುವಂಥ ಆಯಿತು. ಮತ್ತು ಇಲ್ಲಿ ಯಶೂರೂನೇ ಅಂತ ಹೇಳ್ಬಿಟ್ಟು ಇನ್ನೊಂದು ಹೆಸರು. ನಿಮ್ಮ ದೇವರಿಗೆ ಸಮಾನನೂ ಯಾವನು ಇಲ್ಲ. ಆತನು ಆಕಾಶವನ್ನೇರಿ ಮೇಘಾರೂಢನಾಗಿ ಮಹಾಗಾಂಭೀರ್ಯದಿಂದ ನಿಮ್ಮ ಸಹಾಯಕ್ಕೆ ಬರುವನು. ಹೌದು, ಇಲ್ಲಿ ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದೇನಲ್ಲ. ಸಾರಾ ನವರೋಜಿ ಅಂತ ಹೇಳ್ಬಿಟ್ಟು ಒಬ್ಬ ದೇವರ ಸೇವಕಿ ಇದ್ದರು. ಅವರು ಭಾಳ ಮೆಚ್ಚಿನ ಒಂದು ವಾಕ್ಯ ಈ ಒಂದು ವಾಕ್ಯವಾಗಿರ್ತದೆ. ಧರ್ಮೋಪದೇಶ ಕಾಂಡ 33:28ನೇ ವಚನ, ಅದು ನೆನಪಾಯಿತು. ಮತ್ತು ಮುಂದೆ ಹಾಗೆ ಹೋಗುವಾಗ, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಇಸ್ರಾಯೇಲ್ರೇ, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ ಎಂಬುದಾಗಿ ಆ ಒಂದು ಧರ್ಮೋಪದೇಶ ಕಾಂಡ 33ರಲ್ಲಿ ಹಾಗಿದೆ. ಅದನ್ನು ಈ ಕೀರ್ತನೆ 144ರಲ್ಲಿ ಆ ಮೇಲ್ಭಾಗದಲ್ಲಿ ಬರೆದಿದ್ದಾರೆ. ಅದಕ್ಕೆ ನಾವು ಸ್ವಲ್ಪ ರೆಫರ್ ಮಾಡಬೇಕಾಯಿತು. ಇನ್ನೊಂದು ಕೀರ್ತನೆ ಕೂಡ ಅಲ್ಲಿ ಬರೆದಿದ್ದಾರೆ. ಇಲ್ಲಿ ಅದು ಯಾವುದಂದರೆ ಕೀರ್ತನೆ 18. ಅದು ಏನಿದೆ ನೋಡೋಣ. ಕೀರ್ತನೆ 18ರಲ್ಲಿ ಮುಖ್ಯವಾಗಿರುವಂಥದ್ದು, ಅದು ಕೂಡ ದಾವಿದನು ಬರೆದಂಥ ಒಂದು ಕೀರ್ತನೆ. ಅದರಲ್ಲಿ ಕೂಡ 2ನೇ ಸಮುವೇಲ 22ನೇ ಅಧ್ಯಾಯದಲ್ಲಿರುವಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಮತ್ತು ದೇವರು ಯಾವ ರೀತಿಯಾಗಿ ತನ್ನನ್ನು ಪ್ರಕಟಿಸಿಕೊಂಡನು ಎಂಬುದನ್ನು ಅಲ್ಲಿ ನೋಡ್ತೇವೆ. ಕೀರ್ತನೆ 144 ಮೊದಲನೇ ವಚನ ಈ ರೀತಿಯಾಗಿ ಪ್ರಾರಂಭವಾಗ್ತದೆ. ಸಾಮ್ 144 ವರ್ಸ್ 1. ನನ್ನ ಶರಣನಾದ ಯೆಹೋವನಿಗೆ ಕೊಂಡಾಟವಾಗಲಿ. ಯಾವ ವ್ಯಕ್ತಿ ದೇವರನ್ನು ತನ್ನ ದೇವರಾಗಿ ಮಾಡಿಕೊಂಡಿದ್ದಾರೋ ಅಂಥವರು ನಿಶ್ಚಯವಾಗಿ ಭಾಳ ಖುಷಿಯಾಗ್ತಾರೆ. ಇಲ್ಲಿ ಕೂಡ ಅದನ್ನೇ ನಾವು ನೋಡ್ತಾ ಇದ್ದೇವೆ. ನನ್ನ ಶರಣ ಆ ರೀತಿಯಾಗಿ ಹೇಳಿಬಿಟ್ಟು ಮುಂದುವರಿಸ್ತಾನೆ. ಮೊದಲನೇ ವಚನದಲ್ಲಿ 2ನೇ ಭಾಗ, ಆತನು ನನ್ನ ಕೈಗಳಿಗೆ ಯುದ್ಧ ವಿದ್ಯೆಯನ್ನು, ನನ್ನ ಬೆರಳುಗಳಿಗೆ ಕಾಳಗವನ್ನು ಕಲಿಸಿದ್ದಾನೆ. ದೇವರು ಅನೇಕ ವಿಷಯಗಳನ್ನು ಕಲಿಸುವಾತನಾಗಿದ್ದಾನೆ, ಮಹಾ ಕಲಿಸುವಾತನು. ಆದರೆ ನಾವು ಕೂಡ ಮಹಾ ಕಲಿತುಕೊಳ್ಳುವವರ ಮಹಾ ವಿದ್ಯಾರ್ಥಿಯಾಗಿದ್ದೇವಾ ಎಂಬುದು ಪ್ರಶ್ನೆ. ಯಾಕಂದರೆ ಕೀರ್ತನೆ 143:10ರಲ್ಲಿ ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು ಅಂತ ಹೇಳ್ತಾನೆ. ಆದರೆ ಇಲ್ಲಿ ಕಲಿಸಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಯಾವುದನ್ನು ಕಲಿಸಿದ್ದಾನೆ ಅಂತ ಹೇಳ್ಬಿಟ್ಟು ನೋಡುವಾಗ, ದೇವರು ನನ್ನ ಕೈಗಳಿಗೆ ಯುದ್ಧ ವಿದ್ಯೆಯನ್ನು, ಬೆರಳುಗಳಿಗೆ ಕಾಳಗವನ್ನು ಕಲಿಸಿದ್ದಾನೆ. ಹೌದು, ದಾವಿದನಿಗೆ ಗೊತ್ತಿದ್ದದ್ದು ಆ ದಿವಸಗಳಲ್ಲಿ ಯುದ್ಧ ಮಾಡಬೇಕು. ಹೌದು, ಬಲ್ಲವನಿಗೆ ಹುಲ್ಲು ಆಯುಧ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ದಾವಿದನು ಒಂದು ಸಣ್ಣ ಕವಣೆ ಕಲ್ಲು ತಕ್ಕೊಂಡು ಒಬ್ಬ ಮಹಾಶೂರನು ವೀರನು ಆಗಿರುವಂಥ
ಗೊಲ್ಯಾತನನ್ನು ಬೀಳಿಸಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ 1 ಸಮುವೇಲ 17ರಲ್ಲಿ ನಾವು ನೋಡ್ತೇವೆ. ಆದರೆ ನಾವೆಲ್ಲರೂ ಇನ್ನೊಂದು ಯುದ್ಧವನ್ನು ಕಲಿಬೇಕದು ಭಾಳ ಪ್ರಾಮುಖ್ಯವಾದಂಥ ಒಂದು ಯುದ್ಧ. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ವಾಕ್ಯ ಯಾವುದಂತ ಹೇಳಿದ್ರೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿರುವಂಥ ಒಂದು ವಾಕ್ಯ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ ಮತ್ತು 6ನೇ ಅಧ್ಯಾಯದಲ್ಲಿ 12ನೇ ವಚನ ಹೀಗಿದೆ: ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಬೈಬಲ್ ಬೋಧಿಸೋದು ಮನುಷ್ಯರ ಜೊತೆಯಲ್ಲಿ ನಾವು ಹೋರಾಟ ಮಾಡುವವರಲ್ಲ. ನಾವು ಹೋರಾಡೋದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಆದರೆ ಯಾರ ಜೊತೆಗೆ ಅಂತ ಹೇಳುವಾಗ ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ದುರಾತ್ಮಗಳ ಸೇನೆಯ ಮೇಲೆಯೇ ನಾವು ಹೋರಾಡ್ತೇವೆ. ಕಣ್ಣಿಗೆ ಕಾಣದಂಥ ದುರಾತ್ಮಗಳ ಸೇನೆ ಇವೆ. ಆದ ಕಾರಣ ದೇವರೇ ನಾನು ಈ ದುರಾತ್ಮಗಳ ವಿರುದ್ಧವಾಗಿ ಯುದ್ಧ ಮಾಡುವಂತೆ, ಆತ್ಮಿಕ ಯುದ್ಧ ಮಾಡಿ ನಾನು ಗೆಲ್ಲುವಂತೆ ನನಗೆ ಕಲಿಸಿಕೊಡು ಎಂಬುದಾಗಿ ಕೇಳಬೇಕು. ಸ್ಟಾರ್ಟಿಂಗ್ ಕೀರ್ತನೆ 144 1ನೇ ವಚನದಲ್ಲಿ ನನ್ನ ಶರಣನಂತ ಹೇಳಿದ ಕೀರ್ತನೆಗಾರನು. ಈಗ 2ನೇ ವಚನದಲ್ಲಿ ನನ್ನ ಪ್ರೀತಿಯು, ನನ್ನ ಕೋಟೆಯು, ನನ್ನ ದುರ್ಗವು, ನನ್ನ ರಕ್ಷಕನು, ನನ್ನ ಗುರಾಣಿಯು, ನನ್ನ ಆಶ್ರಯವು. ನೋಡ್ರಿ ಎಷ್ಟು ಸಾರಿ ನನ್ನ 1 2 3 4 5 6 7 ಸುಮಾರು 7 ಸಾರಿ ದೇವರನ್ನು ಲಿಂಕ್ ಮಾಡಿಕೊಂಡು ನನ್ನ ಎಂಬುದಾಗಿ 7 ಸಾರಿ ಸಪ್ತ ಏನಂತ ಹೇಳ್ಬೋದು, ಸಪ್ತ ವೈಯಕ್ತಿಕತ್ವವನ್ನು ನಾವು ನೋಡ್ತೇವೆ ರೀ. 7 ಪರ್ಸನಲ್ನೆಸ್ ಇನ್ ಡೇವಿಡ್. ದೇವರನ್ನು ಸ್ವಂತವನ್ನಾಗಿ ಮಾಡಿಕೊಂಡಂಥ ಅನುಭವ 7 ಸಾರಿ. ಅಂದರೆ ಇನ್ನೊಂದು ಸಿಂಪಲಾಗಿ ಹೇಳಬೇಕಾದ್ರೆ, ದೇವರೇ ನನಗೆ ಶರಣನು, ದೇವರೇ ನನ್ನ ಪ್ರೀತಿ, ದೇವರೇ ನನ್ನ ಕೋಟೆ, ದೇವರೇ ನನಗೆ ದುರ್ಗ, ದೇವರೇ ನನ್ನ ರಕ್ಷಕನು, ದೇವರೇ ನನಗೆ ಗುರಾಣಿ, ದೇವರೇ ನನಗೆ ಆಶ್ರಯ, ದೇವರೇ ನನ್ನ ಜನವನ್ನು ನನಗೆ ಅಧೀನ ಮಾಡಿದವನು ದೇವರೇ. ಸರಿ, ಆ ರೀತಿಯಾಗಿ ಹೇಳಿಬಿಟ್ಟು ದೇವ್ರ ಹತ್ರ ಸ್ವಲ್ಪ ಮಾತಾಡ್ತಿದ್ದಾನೆ. ಏನು ಮಾತಾಡ್ತಿದ್ದಾನೆ ನೋಡೋಣ. 3ನೇ ವಚನ: ಯೆಹೋವನೇ, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು ಎಂಬುದಾಗಿ ಹೇಳ್ತಾನೆ. ಇದೇ ಒಂದು ಕೀರ್ತನೆ 8ರಲ್ಲಿ ಕೂಡ ಅದೇ ಒಂದು ಮಾತು ಬಂತು. ಅಲ್ಲಿ ಕೂಡ ಅದು ಒಂದು ಮೆಸ್ಸಿಯನಿಗೆ ಸಂಬಂಧಪಟ್ಟಂಥ ಒಂದು ಕೀರ್ತನೆಯಾಗಿತ್ತು. ಮನುಷ್ಯನು ಎಷ್ಟು ಮಾತ್ರದವನು, ಯಾಕೆ ನೀನು ಅವನನ್ನು ನೆನಪು ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವನ ಮಾತನ್ನು ಅದೇ ಇಬ್ರಿಯ 2ನೇ ಅಧ್ಯಾಯದಲ್ಲಿ ಕೂಡ ಅದೇ ಒಂದು ಮಾತ್ರ ಬರ್ತದೆ. ಅವನ ಜೀವಕಾಲವು ಬೇಗನೆ ಗತಿಸಿ ಹೋಗುವ ನೆರಳಿನಂತಿದೆ. ಮನುಷ್ಯನು ಭಾಳ ಅಂದರೆ 100, ಮೋಶೆ 120 ವರ್ಷ ಬದುಕಿದ. ಹೌದು, ನನಗೂ 120 ವರ್ಷ ಮೋಶೆ ಬದುಕಿದ ಅಂತ ಹೇಳಿದ್ರೆ ಅದು ಒಂದು ಇನ್ಸ್ಪಿರೇಷನ್ ಆಗೋಯ್ತು. ಬಲ ಹೆಚ್ಚಿದರೆ ಮನುಷ್ಯನ ಆಯುಷ್ಕಾಲ 70, ಬಲ ಹೆಚ್ಚಿದರೆ 80 ಅಂತಿರುವಂಥ ಅದನ್ನು ಬರೆದಂಥ ವ್ಯಕ್ತಿ 120 ವರ್ಷ ಬದುಕಿದ. ಹೌದು, ದೇವರ ವಾಕ್ಯವು ನಮಗೆ ದೀರ್ಘಾಯುಷ್ಯವನ್ನು ಕೊಡುವಂಥದ್ದಾಗಿದೆ. ಯೆಹೋವನೇ, ಆಕಾಶವನ್ನು ತಗ್ಗಿಸಿ ಇಳಿದು ಬಾ, ಪರ್ವತಗಳನ್ನು ಮುಟ್ಟು, ಆಗ ಅವು ಹೊಗೆ ಹಾಯುವವು. ಒಂದು ಚಿತ್ರಾತ್ಮಕವಾದಂಥ ವರ್ಣನೆಯನ್ನು ಆ ಕೀರ್ತನೆಗಾರನು ಹೇಳ್ತಿದ್ದಾನೆ. ಅನಂತರ ಮೇಲಿನ ಲೋಕದಿಂದ ಕೈ ಚಾಚಿ ಮಹಾ ಜಲರಾಶಿಗಳಿಗಿಂದ ನನ್ನನ್ನು ಎಳೆದುಕೋ. ವಾವ್! ಇಲ್ಲಿ ಪಿಕ್ಚರ್ ಏನಂತ ಹೇಳಿದ್ರೆ ದೇವರು, ನಾನು. ಅದಕ್ಕೆ ಕೆಲವು ಚಿತ್ರಗಳಲ್ಲಿ ದೇವ್ರ ಮೇಲಿಂದ ಬೆರಳಿಟ್ಟು ಒಬ್ಬ ಮನುಷ್ಯನನ್ನು ಎಳೆಯುವಂಥ ರೀತಿಯಲ್ಲಿ ಇರುವಂಥದ್ದನ್ನು ನಾವು ಗಮನಿಸಿರ್ಬೋದು. ಅದಕ್ಕೆ
ಆಧಾರ ಸ್ವಲ್ಪ ಮಟ್ಟಿಗೆ ಕೀರ್ತನೆ 144 ಮತ್ತು 6ನೇ ವಚನದಲ್ಲಿ. ಕೀರ್ತನೆ 144 7ನೇ ವಚನ, ಮೇಲಣ ಲೋಕದಿಂದ ಕೈ ಚಾಚಿ ಜಲರಾಶಿಗಳ ಒಳಗಿಂದ ಅಥವಾ ನನ್ನ ಸಮಸ್ಯೆಗಳಿಂದ, ನನ್ನ ಶೋಧನೆಯಿಂದ, ನನ್ನ ಹೋರಾಟದಿಂದ ನನ್ನನ್ನು ಎಳೆದುಕೋ ಅಂತ. ಯಾಕಂತೇಳಿದರೆ ಹೋರಾಟದಲ್ಲಿದ್ದಂಥ ಮನುಷ್ಯನಿಗೆ ದೇವರನ್ನು ಕರೆಯುವಂಥ ಒಂದು ಮನಸ್ಸು ದೇವರು ಪ್ರತಿ ವ್ಯಕ್ತಿಯ ಒಳಗೆ ಆ ಸಾಮರ್ಥ್ಯದಲ್ಲಿ ಇಟ್ಟಿದ್ದಾನ್ರಿ. ಯಾಕಂದರೆ ನಾವು ದೇವರ ಹೋಲಿಕೆಗೆ, ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದರಿಂದ ದೇವರಿಗೆ ನಾವು ಕನೆಕ್ಟ್ ಮಾಡುವಂಥ ಒಂದು ಸಾಮರ್ಥ್ಯ ನಮ್ಮೆಲ್ಲರಿಗೂ ಇದೆ. ಕಡೆಗಡಿಗೆಯಲ್ಲಿ ಆ ಶಿಲುಬೆ ಮೇಲೆ ಸಾಯ್ತಾ ಇದ್ದಂಥ ಆ ಒಬ್ಬ ದುಷ್ಕರ್ಮಿ, ಅವನು ಕೂಡ ಯೇಸುವೇ, ಪ್ರಭುವೇ, ನಿನ್ನ ರಾಜ್ಯವನ್ನು ಪಡೆದವನಾಗಿ ನನ್ನನ್ನು ಬರುವಾಗ ನನ್ನನ್ನು ನೆನಪು ಮಾಡಿಕೊ ಅಂತ ಹೇಳ್ತಾನೆ. ಯಾಕಂದರೆ ಆ ಒಂದು ಸ್ವರೂಪ ಮಾತನಾಡುವಂತೆ, ಪ್ರಾರ್ಥಿಸುವಂತೆ, ಒಳ್ಳೆಯದನ್ನು ಆಯ್ಕೆ ಮಾಡುವಂತೆ, ಸ್ವತಂತ್ರ ಚಿತ್ತವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತೆ ನಡೆಸ್ತದೆ. ಸರಿ, 9ನೇ ವಚನ, ಕೀರ್ತನೆ 144:9. ದೇವರೇ, ನಿನಗೆ ನೂತನ ಕೀರ್ತನೆಯನ್ನು ಹಾಡುವೆನು. ಯಾವಾಗ? ನೀನು ಪರಲೋಕದಿಂದ ಕೈ ಚಾಚಿ ನನ್ನನ್ನು ಬಿಡುಗಡೆ ಮಾಡಿಬಿಟ್ಟು ನಿನ್ನ ಕಡೆ ಎಳಕೊಂಡು ನನ್ನನ್ನು ಬಿಡಿಸುವುದಾದರೆ ದೇವರೇ, ನಾನು ನಿನಗೆ ನೂತನ ಕೀರ್ತನೆಯನ್ನು ಹಾಡುವೆನು. 10 ತಂತಿಗಳ ಸ್ವರಮಂಡಲವನ್ನು ಬಾರಿಸುತ್ತಾ ನಿನ್ನನ್ನು ಕೊಂಡಾಡುವೆನು. ಹೌದು, ಹಳೆ ಒಡಂಬಡಿಕೆಯ ಭಕ್ತಾದಿಗಳಲ್ಲಿ ದೇವರು ಏನಾದರೂ ಒಂದು ಪ್ರಾರ್ಥನೆಗೆ ಉತ್ತರ ಕೊಟ್ಟರೆ ಅದಕ್ಕೆ ಖಂಡಿತವಾಗಿ ದೇವರಿಗೆ ಕೃತಜ್ಞತೆಯನ್ನು ಮರೆಯದೆ ಸಲ್ಲಿಸ್ತಿದ್ರು. ಈ ಒಂದು ಕಾರಣದಿಂದಲೇ ಯೇಸು ಕರ್ತನು ಕೂಡ 10 ಜನರ ಅಲ್ವಾ ನೀವು ವಾಸಿಯಾಗಿದ್ದು, ಆದರೆ ಯಾಕೆ ಒಬ್ಬ ವ್ಯಕ್ತಿ ಕೃತಜ್ಞತೆಯನ್ನು ಸಲ್ಲಿಸದೆ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಯೇಸು ಕರ್ತನು ಆ ಥ್ಯಾಂಕ್ಸ್ ಹೇಳಿದಂಥ, ಕೃತಜ್ಞತೆಯನ್ನು ಸಲ್ಲಿಸದೆ ಹೊರಟು ಹೋದಂಥ ಆ ವ್ಯಕ್ತಿಯ ಬಗ್ಗೆ ಮಾತನಾಡುವಂಥ ಒಂದು ಸಂಗತಿಯನ್ನು ನಾವು ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೇವೆ ರೀ. 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿಯಲ್ಲಿ 17 ಲೂಕನ ಸುವಾರ್ತೆ 10ನೇ ವಚನ, ಕೀರ್ತನೆ 144 10ನೇ ವಚನ, ಅರಸುಗಳಿಗೆ ಜಯಪ್ರದನು ಸೇವಕನಾದ ದಾವಿದನನ್ನು ಹಾನಿಕರವಾದ ಕತ್ತಿಗೆ ತಪ್ಪಿಸಿದವನು ನೀನೇ. ಯೇಸು ಕ್ರಿಸ್ತನ ಒಂದು ಚಿತ್ರ ದಾವಿದನು ಅಂತ ನೋಡ್ತೇವೆ. 12ನೇ ವಚನದಿಂದ 15ನೇ ವಚನದಲ್ಲಿ ಇನ್ನೊಂದು 7 ಸಂಗತಿಗಳನ್ನು ನಾವು ನೋಡ್ಕೊಳ್ತೇವೆ. ಅದೇನಂತ ಹೇಳಿದರೆ, ದಾವಿದನು ಈಗ ಪ್ರವಾದನೆಯಾಗಿ ಮಾತಾಡ್ತೇನೆ. ಕೀರ್ತನೆ ಪ್ರಾರ್ಥನೆ, ಕೀರ್ತನೆ ಪ್ರವಾದನೆ, ಅದು ಕೂಡ ಏನಂತ ಪ್ರವಾದನೆ ಮಾಡ್ತಾನೆ ನೋಡೋಣ. 7 ಪ್ರವಾದನೆಗಳನ್ನು ದಾವಿದನು ಮಾಡ್ತಿದ್ದಾನೆ. ಭಾಳ ಚೆನ್ನಾಗಿದೆ, ಭಾಳ ಸಿಂಪಲ್ ಆಗಿದೆ. ಹೌದು, ಅದು ಭೌತಿಕವಾಗಿದ್ದರೂ ಕೂಡ ಅಲ್ಲಿ ನಾವು ಆತ್ಮಿಕವಾಗಿ ಕಲಿಯುವಂಥ ಒಂದು ಸಂಗತಿಯನ್ನು ನೋಡ್ತಿದ್ದೇವೆ. ಯವನಸ್ಥರಾದ ನಮ್ಮ ಗಂಡು ಮಕ್ಕಳು ಸಸಿಗಳಂತಿರುವರು. ಹೌದು, ಪ್ರವಾದನೆ. ಹೆಣ್ಮಕ್ಕಳು ಹೌದು ಮೂಲೆಗಂಬದಂತಿರುವರು. ವಾವ್. ಕಣಜಗಳು ತುಂಬಿರುವವು. ಕುರಿಗಳು ಸಾವಿರಾರು ಮರಿಗಳನ್ನು ಈಯುವವು. ಎತ್ತುಗಳು ಹೇರುಗಳನ್ನು, ದೊಡ್ಡ ದೊಡ್ಡ ಹೇರುಗಳನ್ನು ಹೊತ್ಕೊಂಡು ಬರುವವು. ಭವಿಷ್ಯದ ಒಂದು ಪ್ರವಾದನೆ. ಎತ್ತುಗಳ ಬಗ್ಗೆ ಕೂಡ ಒಂದು ಪ್ರವಾದನೆ ಹೇಳ್ತಿದ್ದಾನೆ ನೋಡ್ರಿ. ಕಣಜಗಳ ಬಗ್ಗೆ ಕೂಡ ಒಂದು ಪ್ರವಾದನೆ ಹೇಳ್ತಿದ್ದಾನೆ ನೋಡ್ರಿ. ಆಮೇಲೆ ವೈರಿಗಳು ಒಳಗೆ ನುಗ್ಗುವುದಿಲ್ಲ, ಪ್ರವಾದನೆ. ಆಮೇಲೆ ನಮ್ಮವರನ್ನು ಒಯ್ಯೋದಾಗಲಿ ಇರುವುದಿಲ್ಲ, ವೈರಿಗಳು ನಮಗೆ ಏನು ಮಾಡಲ್ಲ ಎಂಬ ರೀತಿಯಲ್ಲಿ ಮಾತಾಡ್ತಾರೆ. 7 ಪ್ರವಾದಿಗಳನ್ನು
ಸಪ್ತಬಾರಿ ನನ್ನ ದೇವರೇ, ನನ್ನ ಆಶ್ರಯವೇ, ನನ್ನ ಪ್ರೀತಿಯೇ, ನನ್ನ ಕೋಟೆಯೇ, ನನ್ನ ರಕ್ಷಕನೇ, ನನ್ನ ದುರ್ಗವೇ, ನನ್ನ ಗುರಾಣಿ, ನನ್ನ ಆಶ್ರಯ, ನನ್ನನ್ನು ಅಧೀನಪಡಿಸಿದ ಆತನಂತೆಲ್ಲ ಹೇಳಿಬಿಟ್ಟು ಈಗ ಸಪ್ತ ಪ್ರವಾದನೆಗಳನ್ನು ಪ್ರವಾದಿಸ್ತಿದ್ದಾನೆ ದಾವೀದನು. ಕೀರ್ತನೆ 144ನೇ ಅಧ್ಯಾಯದ ಕೊನೆಯ ವಚನ ಯಾವ ರೀತಿಯಾಗಿದೆ ಅಂತ ನೋಡೋಣ. ಮುಕ್ತಾಯವಾಗ್ತಾ ಇದೆ. ಅದು ಹೇಗೆ ಮುಕ್ತಾಯವಾಗ್ತಾ ಇದೆ ಅಂದರೆ, ಇಂಥ ಸುಸ್ಥಿತಿಯಲ್ಲಿರುವ ಜನರು ಧನ್ಯರು. ಸಪ್ತ ಆಶೀರ್ವಾದಗಳನ್ನು ಹೊಂದಿದಂಥವರು ಧನ್ಯರು. ಆ ಸಪ್ತ ಆಶೀರ್ವಾದಗಳು ಬರಬೇಕಾದ್ರೆ ಒಂದೇ ಒಂದು ಸಿಂಪಲ್ ಆಗಿ, ದೇವರು ನಮ್ಮ ದೇವರಾಗಿರಬೇಕು. ಯಾರಿಗೆ ಯೆಹೋವನು ದೇವರಾಗಿರ್ತಾನೋ, ನೋಡ್ರಿ ಅದೇ ಮಾತು ಇಲ್ಲಿ ಕೂಡ ಬಂದಿದ್ದೆ, ಅದನ್ನು ನಾನು ಗಮನಿಸಲಿಲ್ಲ, ಈಗ ಗಮನಿಸಿದೆ. ಈ ಸಪ್ತ ಆಶೀರ್ವಾದಗಳನ್ನು ನಾವು ಹೊಂದಬೇಕಾದರೆ ದೇವರು ಯೆಹೋವನು ದೇವರಾಗಿರಬೇಕು, ಪರ್ಸ್ನಲ್ ದೇವರಾಗಿರಬೇಕು. ಆ ರೀತಿಯಾಗಿ ಪರ್ಸ್ನಲ್ ಯಾರಿಗೆ ಯೆಹೋವನು ದೇವರಾಗಿರುತ್ತಾನೋ ಅವರು ಭಾಗ್ಯವಂತರು. ಅವರು ಭಾಗ್ಯವಂತರು. ದೇವರನ್ನು ಪರ್ಸನಲ್ ಆಗಿ ಮಾಡಿಕೊಳ್ಳುವಾಗ ನಮಗೆ ಆಶೀರ್ವಾದಗಳು ಕೂಡ ಪರ್ಸನಲ್ ಆಗಿ ಇರುವಂಥದ್ದಾಗಿದೆ. ಆಶ್ಚರ್ಯವಲ್ಲವಾ? ಹೌದು, ದಾವೀದನ ಕೀರ್ತನೆ ಆಶ್ಚರ್ಯವೇ. ಕೀರ್ತನೆ 144ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.